ಇವತ್ತು ಈಗ ಸರ್ಕಾರ ಗೃಹಲಕ್ಷ್ಮಿ ಮತ್ತೆ ಅಲ್ಲ ಗೃಹಲಕ್ಷ್ಮಿ ಸರ್, ಗೃಹಜ್ಯೋತಿ ಶಕ್ತಿ ಯೋಜನೆಗಳಿದೆಯಲ್ಲ, ಅಲ್ಲ ಈ ಬಾರಿ ಫಲಾನುಭವಿಗಳು ಮಾನಿಟರ್ ಮಾಡಕ್ ಬರಲ್ಲ ಅವ್ರಿಗೆ. ಅಲ್ಲ ಸರ್, ಅದೇ ಉದ್ದೇಶ ಏನು? ಗೃಹಲಕ್ಷ್ಮಿ ವಿಚಾರಕ್ಕೆ ಬರ್ತೀನಿ ಸರ್, ಗೃಹಲಕ್ಷ್ಮಿ ವಿಚಾರಕ್ಕೆ ಬರ್ತೀನಿ. ಸೊ ಈ ಬಾರಿ ಕೂಡ ಗೃಹಲಕ್ಷ್ಮಿಗೆ ಇಂತಿಷ್ಟು ಕೋಟಿ ಅಂತ ಕಾಯ್ದಿರಿಸಲಾಗಿದೆ, ಓಕೆ. ಆದರೆ ಸರ್, ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ಸಂದರ್ಭದಲ್ಲಿ 5,000 ಕೋಟಿ ರೂಪಾಯಿಗಳು ಏನೋ ಯಾರ ಖಾತೆಗೂ ಹೋಗ್ಲಿಲ್ವಲ್ಲ, ಅದರ ಏನಾಯ್ತು ಅಂತ ಹೇಳಿ. 5,000 ಕೋಟಿ ಈ ಬಾರಿ ಬಜೆಟ್ನಲ್ಲೂ ಕೂಡ ಅದರ ಉಲ್ಲೇಖನೇ ಇಲ್ಲ. ಎಲ್ಲಿಗೋಯ್ತು ಸರ್ 5,000 ಕೋಟಿ? ಅದನ್ನ ನಮ್ಮ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ ನೋಡಿ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮಕ್ಕಳ ಮಂತ್ರಿಗಳು, ಅವ್ರು ಹೇಳ್ತಾರ ಕೆಲಸಲ್ಲಿ ನಾನು ಬಿಸಿ ಇದ್ದೆ, 2 ತಿಂಗಳು ಬರ್ಲಿಲ್ಲ, ಅದಕ್ಕೆ ಬಂದಿಲ್ಲ ದುಡ್ಡು, ನಾನು ಫ್ರೀ ಆಗಿದ್ದೆ, ಗಮನಿಸಿಲ್ಲ, ಇವೆಲ್ಲ ಇದೆಲ್ಲ ಆಯಮ್ಮನ್ ನೇರ ಹೊಣೆ ಮಾಡ್ಬೇಕು. ಈಗ ಯಾವ ಇಲಾಖೆ ವತಿಯಿಂದ ಅದು ಬಂದಿದೆಯಲ್ಲ, ಆ ಸಂಬಂಧಪಟ್ಟ ಮಂತ್ರಿಗಳನ್ನೇ ಹೊಣೆಗಾರಿಕೆ ಮಾಡ್ಬೇಕು. ತೆಗಿಯಮ್ಮ ದುಡ್ಡು ಸರ್ಕಾರ ಕೊಟ್ಟರೆ ದುಡ್ಡು ನಿಂದಲ್ಲ, ಅದು ನಿಮ್ ಮನೆಯದಲ್ಲ, ದುಡ್ಡು ನಮ್ದದು, ದುಡ್ಡು ತೆಗಿಯಮ್ಮ, ಏನ್ ಕೊಟ್ಟಿದೆಯಲ್ವೋ ಗೊತ್ತಾಗೋದು ಕೇಳ್ಬೇಕು ಸರ್. ಯಾವುದೇ ಒಂದು ಬಜೆಟ್ ಆದ್ಮೇಲೆ ಶ್ವೇತಪತ್ರ ಮಾಡಿದಾರ ಸರ್? ಯಾವುದೇ ಒಂದು ಬಜೆಟ್ ಆದ್ಮೇಲೆ ಸರ್ಕಾರ ಶ್ವೇತಪತ್ರ ಹಂಚಿ ತೆಗ್ದಿದ್ಯಾ? ಇಲ್ಲ. ಇಷ್ಟು ಖರ್ಚಾಗಿದೆ, ಇಷ್ಟು ಬಂದಿದೆ, ಇಷ್ಟು ರೆವಿನ್ಯೂ ಬಂದಿದೆ. ಈಗ ಬಳಕೆದಾರರ ಹಣ ಅಂತೇಳಿ ಕನ್ಸ್ಯೂಮೇಟಿವ್ ಎಕನಾಮಿಕಲ್ ಸಿಸ್ಟಮ್ ಅಂತ ಮಾಡ್ತಿದ್ದಾರೆ, ಅಂದ್ರೆ ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡ್ತದ್ದು. ರೆವಿನ್ಯೂ ಎಲ್ಲಿದೆ ನಮಗೆ? ರೆವಿನ್ಯೂ ಎಲ್ಲಿಂದ ಬರುತ್ತೆ? ಮಾಡ್ತೀರ ದುಡ್ಡು ನೀವು? ಸರ್, ಈ ಬಾರಿಯ ಬಜೆಟ್ ಅಲ್ಲಿ ರೆವಿನ್ಯೂ ಅನ್ನ 4 ಪಾರ್ಟ್ಗಳಾಗಿ ಮಾಡಲಾಗಿದೆ. ಈ 4 ಪಾರ್ಟ್ಗಳು ಯಾವುದು ಅಂತ ನೋಡಿದ್ರೆ, ಒಂದು GST ಕಲೆಕ್ಷನ್, ಓಕೆ. ಮತ್ತೊಂದು ಮದ್ಯದ ಮೇಲೆ ದರಗಳು ಹೆಚ್ಚು, ಇನ್ನೊಂದು RBI ಯಲ್ಲಿ ಸಾಲ. ಇದಲ್ಲದೆ ಈಗ ನನ್ಗೆ ಆಶ್ಚರ್ಯ ಆಗ್ತಿರೋದು ಮತ್ತೊಂದು ಯಾವುದು ಅಂದ್ರೆ, 4ನೇ ವರ್ಗ ಯಾವುದು ಅಂತ ಕೇಳಿದ್ರೆ ಆಸ್ತಿ ಅಂತೆ. ಈ ಆಸ್ತಿ ರಿಜಿಸ್ಟ್ರೇಷನ್ ಏನಿವೆ ಅಥವಾ ವೆಹಿಕಲ್ ರಿಜಿಸ್ಟ್ರೇಷನ್ ಚಾರ್ಜ್ಗಳೇನಿವೆ, ಅದನ್ನ ಕೂಡ ಇದಕ್ಕೆ ರೆವೆನ್ಯೂ ಇದಕ್ಕೆ ಸೇರಿಸ್ಕೊಂಡಿರೋದ್ರಿಂದ ಇನ್ನು ಮುಂದೆ ಅದು ದುಪ್ಪಟ್ಟಾದರೂ ಕೂಡ ಆಶ್ಚರ್ಯ ಪಡುವಂತ ಸನ್ನಿವೇಶ ಇಲ್ಲ ಅಂತ ಹೇಳಿ. ಸರ್, ನಾನು 17 ಬಜೆಟ್ ಒಂದೇ ಒಂದು ಭವಿಷ್ಯ ಹೇಳ್ತೀನಿ, ಕೇಳ್ಕೊಳ್ಳಿ ನಿಮ್ಗೆ. ಒಂದು ಫೈನ್ ಡೇ, ಒಂದು ದಿನ ಬರುತ್ತದು, ಕರ್ನಾಟಕ ಸರ್ಕಾರದ ಏನಿದೆ ಖಜಾನೆ ಏನಿದೆಯಲ್ಲ, ಅದು ಔಟ್ ಬರ್ಸ್ಟ್ ಆಗುತ್ತೆ ನೋಡಿ. ದುಡ್ಡು ಇರೋದಿಲ್ಲ, ಸಂಬಳ ಕೊಡಕ್ ದುಡ್ಡು ಇರಲ್ಲ. ಈಗ ನೋಡಿ KSRTC ಅವರಿಗೆ 6 ತಿಂಗಳು ಸಂಬಳ ಕೊಟ್ಟಿಲ್ಲ. ನೀವು ಸುಮ್ಮನೆ ಬಾಯಿ ಬಂದಂಗೆಲ್ಲ ನೀವು ಅಶ್ಯೂರೆನ್ಸ್ ಕೊಡ್ತಾ ಹೋದಾಗ ಎಲ್ಲಿಂದ ತರ್ತೀರ ರೆವಿನ್ಯೂ ನೀವು? ಪಬ್ಲಿಕ್ ಸ್ಕೂಲ್ ಮಾಡಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ ಸರ್. ಈಗ 900 ಕೋಟಿ ವೆಚ್ಚದಲ್ಲಿ ಮಾಡಿದಾರಲ್ಲ. ಕನ್ನಡದ ಶಾಲೆಗಳಿಗೆ ಸರಿ ನೋಡ್ಕೊಳ್ತಾ ಇಲ್ಲ ಅವ್ರು. ಒಂದು ಟಾಯ್ಲೆಟ್ ಇಲ್ಲ, ಒಂದು ಬಾತ್ರೂಮ್ ಇಲ್ಲ ಮಕ್ಕಳಿಗೆ. ಇರೋ ಶಾಲೆಗೆ ಸರಿಯಾಗಿ ಒಂದು ಅದಕ್ಕೊಂದು ಕಾಯಕಲ್ಪ ಮಾಡಿಲ್ಲ. ಇನ್ನು 8 ಶಾಲೆಯಲ್ಲಿ ಕಟ್ತಾರೆ ಸರ್. ಬರೀ ಇದು ಮಾಡಬಹುದು, ಮೀಸಲಾಗಿಡಲಾಗಿದೆ, ಕೊಡಲಾಗಿದೆ, ನಾವು ನೋಡ್ತಾ ಇದೀವಿ, ಇದನ್ನ ಇಟ್ಟಿದೀವಿ ಅಂತ ಇದೆ ಹೇಳ್ತಾರೆ. ಮಕ್ಕಳ ಆರೋಗ್ಯ, ಸಕ್ಕರೆ ಕಾಯಿಲೆ ತಡೆ, ಇನ್ಸುಲಿನ್ ಮತ್ತು 100 ಬೆಡ್ಗಳ ಸ್ಪೆಷಾಲಿಟಿ, ಇದ್ರಲ್ಲಿ ಹಿರಿಯ ನಾಗರಿಕ ಯಾರಕ್ಕಿಲ್ಲ? ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬರುತ್ತಾ ಜಾಸ್ತಿ? ಸಕ್ಕರೆ ಕಾಯಿಲೆ ಬರೋದು ಹಿರಿಯರಿಗೆ, ಆದ್ರೆ ಅಲ್ಲ, ಸಕ್ಕರೆ ಕಾಯಿಲೆ ಬರೋದು ಹಿರಿಯರಿಗೆ, ಆದ್ರೆ ಅನುದಾನ ಮತ್ತು ಕಾಯ್ದಿರಿಸೋದು ಯಾರಿಗೆ ಅಂತ ಕೇಳಿದ್ರೆ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬರುತ್ತೆ ಅಷ್ಟು ಸುಲಭದಲ್ಲಿ. ವಿದ್ಯಾರ್ಥಿ ವೇತನ, ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ 30,000 ರೂಪಾಯಿ ವೇತನ ಅಂತ ಹೇಳ್ತಾರೆ. ಯಾರು ಫಲಾನುಭವಿಗಳು? ಅಲ್ಲೂ ಅಲ್ಪಸಂಖ್ಯಾತರನ್ನ. ಅಲ್ಲ, ರೈತರ ಸಬಲೀಕರಣ ಅಂತಾರೆ, ಶೂನ್ಯ ಬಡ್ಡಿ 38 ಲಕ್ಷ ರೈತರಿಗೆ 30,000 ಬಡ್ಡಿಗೆ ಕೊಡ್ತೀವಿ ಅಂತಾರೆ. ಎಲ್ಲಿ ಸರ್ ಇವೆಲ್ಲ? ನೀರು ಮೇಕೆದಾಟ ಆಗಿ ಇವೆಲ್ಲವೂ ಕೂಡ ಎಲ್ಲ ಬಜೆಟ್ಗಳು ಹೆಂಗ್ ಗೊತ್ತಲ್ಲ, ಏನೋ ಆಕಾಶ ಬಂದಿರೋ ಗುಡ್ಡುಗಳ ತರ ನೋಡಕ್ ಚೆನ್ನಾಗ್ ಕಾಣುತ್ತೆ ಗುಡ್ಡ, ಅದು ಏನು ಸಿಗಲ್ಲ ನಿಮಗೆ, ಬರ್ಕೊಳ್ಬೇಕು. ಅಲ್ಲ, ಇದು ಹೆಂಗೆ ಅಂತ ಹೇಳಿದ್ರೆ ಸರ್, ಈ ಬಾರಿಯ ಬಜೆಟ್ ಅಲ್ಲಿ ಕೂಡ 10% ಶಿಕ್ಷಣ ಇಲಾಖೆಗೆ ಕಾಯ್ದಿರಿಸಲಾಗಿದೆ, ಓಕೆ, ಸಂತಸದ ವಿಚಾರ. ಆದ್ರೆ ಈ ಪ್ರತಿ ವರ್ಷದ ಬಜೆಟ್ ಅಲ್ಲಿ ಶಿಕ್ಷಣ ಇಲಾಖೆಗೆ ಇವ್ರು ಕಾಯ್ದಿರಿಸ್ತಾರೆ ಸರ್, ಆದ್ರೆ ಒಂದೇ ಒಂದು ಸರ್ಕಾರಿ ಶಾಲೆ ಮಾತ್ರ ಸುಣ್ಣ ಬಣ್ಣ ನೋಡಲ್ಲ, ಅದು ಹಂಗೆ ಇಳಿಮುಖವಾಗಿ ಬೀಳ್ತಾನೆ ಹೋಗುತ್ತೆ. ಹಂಗಾದ್ರೆ ಖಾಲಿ ಕಾಯ್ದಿರಿಸೋದು ಮಾತ್ರನಾ, ಅದನ್ನ ಪ್ರಯೋಜನಕ್ಕೆ ತರಲ್ವಾ ಅನ್ನುವಂತ ಪ್ರಶ್ನೆಯಲ್ಲಿ ನಾನು ಇಷ್ಟೇ ಕೇಳೋದು ನಿಮಗೆ. ಈಗ ಯುವನಿಧಿ ಅಂತ ಮಾಡಿದ್ರು, ನಿರುದ್ಯೋಗ ಪದವೀಧರರಿಗೆ ಯುವನಿಧಿ 3,000, ಡಿಪ್ಲೊಮಾದಾರರಿಗೆ 1,500 ಮಾಡಿದ್ರು ಸರ್. ಆ ಇಲಾಖೆಯಿಂದ ಇಷ್ಟು ಜನನ ಯುವ ಪದವೀಧರ ಕೊಟ್ಟಿದೀವಿ ಅಂತ ಹೇಳಿ ಅವರ ಒಂದು ಆಧಾರ್ ಕಾರ್ಡು, ಅವ್ರದೊಂದು ಫೋಟೋಗ್ರಾಫಿ, ಅವರು ಫಲಾನುಭವಿಗಳು ಸರ್, ಇಲ್ಲ ಅಫಿಷಿಯಲ್ ದುಡ್ಡು ಹೋಗ್ಬೇಕು ತಾನೆ, ಈ ಬೇನಾಮಿ ದುಡ್ಡೆಲ್ಲ ತಾನೆ ಇದು. ಲೆಕ್ಕ ಪಕ್ಕ ಕೊಡಕ್ಕೆ ಏನ್ ಕಷ್ಟ? ಲೆಕ್ಕ ಕೇಳಿ ಸ್ವಾಮಿ, ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳಿ.
ಲೆಕ್ಕಪತ್ರ. ಇದ್ರ ಜೊತೆಯಲ್ಲಿ ಈ ಬಾರಿ ಒಳ್ಳೆ ಒಂದು ಆಪ್ಷನ್ ಇತ್ತು ಏನಂತ ಕೇಳಿದ್ರೆ, ಆದಷ್ಟು ಟೂರಿಸಂಗಳನ್ನು ಡೆವಲಪ್ ಮಾಡಬಹುದಾಗಿತ್ತು. ಕರಾವಳಿ ಭಾಗ ಆಗಿರ್ಲಿ ಅಥವಾ ಕೊಡಗು ಭಾಗ ಆಗಿರ್ಲಿ. ಸರ್, ಗೋವಾಕ್ಕಿಂತಲೂ ಅತಿ ಹೆಚ್ಚು ಕರಾವಳಿ ಬೆಲ್ಟ್ ಇರೋದು ಕರ್ನಾಟಕದ ಹತ್ರ. ಸೊ ಅಲ್ಲಿ ಒಂದಿಷ್ಟು ಟೂರಿಸಂಗಳನ್ನ ಡೆವಲಪ್ ಮಾಡಿದ್ರೆ ರೆವೆನ್ಯೂ ಸೋರ್ಸ್ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇತ್ತು, ರೆವೆನ್ಯೂ ಇಲ್ಲಿಂದ ಕಲೆಕ್ಟ್ ಮಾಡಬಹುದು ಅಂತ ಹೇಳಿ. ಆದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದೆರಡು ಮೀನುಗಾರರು ಇದು ಫಿಶ್ ಮಾರ್ಕೆಟ್ಗೆ ಅನುದಾನಗಳು ಬಿಡುಗಡೆ ಆಗಿದೆ. ಆ ಖಾಲಿ ಫಿಶ್ ಮಾರ್ಕೆಟ್ ಮಾತ್ರ ಅಲ್ಲ ಸರ್, ಆ ಇಡೀ ಬೆಲ್ಟ್ ಅನ್ನು ನಾವು ಯಾವ ರೀತಿಯಲ್ಲಿ ಟೂರಿಸಂ ಅಲ್ಲಿ ಉಪಯೋಗಿಸ್ಕೊಳ್ಬಹುದು ಅನ್ನೋ ಕುರಿತಾಗಿ ಆಲೋಚನೆನೇ ಸರ್ಕಾರ ಮಾಡ್ತಾ ಇಲ್ವಾ ಅಂತ ಹೇಳಿ. ಸರ್, ಈಗ ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡ್ತಾರೆ. 5 ರೂಪಾಯಿ ಮತ್ತೆ ಉಪಹಾರ, 10 ರೂಪಾಯಿ ಊಟ ಅಂತ ಅಂತಾರೆ ಸರ್. ಇವತ್ತು ಬಹಳಷ್ಟು ಹೋಟೆಲ್ಗಳು ನಾನು ನೋಡಿದಂಗೆ ಬೆಂಗಳೂರೊಳಗೆ ಚಿಕ್ಕಪೇಟೆ, ಕಬ್ಬನ್ಪೇಟೆ, ಕಾಟನ್ ಬಹಳಷ್ಟು ಹೋಟೆಲ್ಗಳು ಕೂಡ ಇವತ್ತು ಬಡವರಿಗೋಸ್ಕರ ಅಂತ ಆಗ್ಲಿ ಅಂತ, ಶ್ರೀಮಂತರಿಗೋಸ್ಕರ ಅಂತಲ್ಲ, 5 ರೂಪಾಯಿ 10 ರೂಪಾಯಿ ಊಟ ಕೊಡತಕ್ಕಂಥ ಹೋಟೆಲ್ಗಳು ಇವೆ ಸರ್. ಇವತ್ತು ಕೂಡ ಇವೆ ಅವು. ನೀವು ಸ್ವಲ್ಪ ಹೈಫೈಗೆ ಹೋದ್ರೆ ನಾನು 50, 100, 150 ಆಗ್ಬೋದು. ಇವತ್ತು ಕೆಲವು ಹೋಟೆಲ್ಗಳಿವೆ. ನಾನು ಕೇಳಿದಿಷ್ಟೇ, ನೀವು ಇಂದಿರಾ ಕ್ಯಾಂಟೀನ್ ಮಾಡಿ, ಬಡವರಿಗೆ, ಕಾರ್ಮಿಕರಿಗೆ ಮಾಡಿ, ಬಡವರು ಮಾಡಿ, ರಿಕ್ಷಾ ಚಾಲಕರಿಗೆ ಮಾಡಿ, ಎಲ್ರಿಗೂ ಮಾಡಿ. ನೀವು ಅದು ಖರ್ಚು ವೆಚ್ಚಗಳು ಹೆಂಗ್ ತೋರಿಸ್ತಿದ್ದೀರಿ ನೀವು? ಒಂದು ದಿನದ ಖರ್ಚು 1 ಲಕ್ಷ ಜನ ಪಾಪ್ಯುಲೇಟೆಡ್ ಇದ್ರೆ ನೀವು ಅದನ್ನ 10 ಲಕ್ಷ ತೋರಿಸ್ತಿದ್ದೀರಿ ಬಿಲ್ಲು. ಯಾವ ದುಡ್ಡದು? ಒಂದು ಹಗರಣ ಬಂತು, ನೀವು ಗಮನಿಸಿಲ್ಲ, ಅದೇ ಹಂಗೆ ಮುಚ್ಚೋಯ್ತದ್ದು. ಇಂದಿರಾ ಕ್ಯಾಂಟೀನ್ ಒಳಗೆ ಸುಮಾರು ಲಕ್ಷ ಹಗರಣಗಳಾಯ್ತಲ್ಲಿ. ಇದೇನಂತಂದ್ರೆ ನಾವು ನೆಕ್ಸ್ಟ್ ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ಬೇಕಷ್ಟೇ ಅವರಿಗೆ. ಲೆಕ್ಕ ಕೊಡಿ ಅಂತ ಕೇಳಬೇಕು. ನಮ್ಮ ಜೊತೆ ಸಹಕಾರಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು 2017-18ರಲ್ಲಿ, ಕರೆಕ್ಟಾ? ಆಯ್ತಾ? ಎಷ್ಟು ಜನ ರೈತರು ತಪ್ಪಿಸ್ಕೊಂಡು ಓಡಾಡಿದ್ರು ಬ್ಯಾಂಕ್ ಅವ್ರು ನೋಟಿಸ್ ಕೊಟ್ಟಾಗ. ಯಾವ್ದು ಇದು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಕೊಟ್ಟಾಗ ಎಷ್ಟು ಜನ ತಪ್ಪಿಸ್ಕೊಂಡು ಓಡಾದ್ರು, ಎಷ್ಟು ಜನ ನೇಣ್ ಹಾಕೊಂಡ್ರು ಸರ್? ಪರಿಹಾರ ಸಿಗ್ತಾ ಸರ್ ಅವ್ರಿಗೆ? ಹೇಳಿದ ಲೆಕ್ಕನೇ ಕೊಡ್ಲಿಲ್ಲ ಇವರು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಬಜೆಟ್ ಅನ್ನುವಂಥದ್ದು ಸರ್ಕಾರಕ್ಕೆ ಹೊರೆಯೇ ಬಿಟ್ರೆ ಇದರಿಂದ ಪ್ರಯೋಜನ ಅಷ್ಟೊಂದೇನು ಇಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್. ಇನ್ನೊಂದು ಹೇಳ್ಬಿಡ ಸರ್ ನಿಮಗೆ. ಆಯ್ತು ಸರ್, ಈಗ ಬಜೆಟ್ ನಮ್ದು ಲೋ ಬಜೆಟ್ ಇಟ್ಕೋಣ, ಬಡವರ ಬಜೆಟ್ ಅಂತ ಇಟ್ಕೋಣ. ನಿಮ್ 4 ಕಾರು, ಬುಲೆಟ್ ಕಾರುಗಳು, ನಿಮ್ ವೆಹಿಕಲ್ಗಳು, ಒಂದೊಂದು ಇಲಾಖೆ ಒಬ್ಬ ಆಫೀಸರ್ಗಳಿಗೆ 2 ವೆಹಿಕಲ್ಗಳು, 3 ವೆಹಿಕಲ್ಗಳು, ಯಾರು ದುಡ್ಡು ಸರ್? ಒಂದ್ಸಲಿ ಒಬ್ಬರು ಇದು ರಸ್ತೆಗೆ ಬೆಂಗಳೂರಿಗೂ ಸುತ್ತು ನೋಡಕ್ ಬಂದ್ರೆ ಅವರಿಂದ ಒಂದು 50 ಕಾರು ಬರುತ್ತೆ. ಯಾರ ಕಾರು ಸರ್ ಅದು? ಖಂಡಿತ. ಈಗ ಅದ್ರ ಜೊತೆಲಿ ಹೆಲಿಕಾಪ್ಟರ್ ಕೂಡ ಖರೀದಿಯನ್ನು ಮಾಡಕ್ಕೆ ಹೊರಟಿದ್ದಾರೆ, ಅದನ್ನು ಸಹ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಅಂತಾರೆ. ಶಾಲಾ ಮಕ್ಕಳು ಉಚಿತ ಶೂಸ್ ಹಾಕ್ಸ್ಕೊಡ್ತಾರೆ. ಯಾವ ಶಾಲೆ ಕೊಟ್ಟಿದ್ದಾರೆ ತೋರಿಸ್ಬಿಡಿ ಸರ್. ಎಲ್ಲ ಕರಪ್ಷನ್. ಒಟ್ಟಾರಾಗಿ ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಕೂಡ ನಮಗೆ ಸಂಪರ್ಕಕ್ಕೆ ಬಂದ್ರಿ. ಥ್ಯಾಂಕ್ ಯು ವಾಸುದೇವ್ ರಾವ್ ಕಶ್ಯಪ್ ಅವರೇ. ನಮಸ್ಕಾರ, ಒಳ್ಳೆಯದಾಗಲಿ.